ಸ್ನೇಹಿತರೆ ಎಲ್ಲರಿಗೂ MGN ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಸಮಾಜ ಕಲ್ಯಾಣ ಇಲಾಖೆಯಿಂದ ಪರಿಶಿಷ್ಟ ಜಾತಿಯವರಿಗೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ 2 ರೀತಿಯಾಗಿರುವಂತಹ ಯೋಜನೆಗಳಿಗೆ ಅರ್ಜಿಯನ್ನ ಆಹ್ವಾನ ಮಾಡಿದ್ದಾರೆ. ಇಲ್ಲಿ ಮೊದಲನೇದಾಗಿ ಸ್ವಂತ ವ್ಯಾಪಾರ ಮತ್ತೆ ಉದ್ಯಮವನ್ನ ಮಾಡೋದಕ್ಕೆ ಸಾಲ ಮತ್ತೆ 2 ಲಕ್ಷ ರೂಪಾಯಿ ವರೆಗಿನ ಸಹಾಯಧನ ಅಂದ್ರೆ ಸಬ್ಸಿಡಿ ಸಿಗುತ್ತೆ. ಈ ಒಂದು ಅಮೌಂಟ್ ಅನ್ನ ನೀವು ರಿಟರ್ನ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಇನ್ನು ಎರಡನೇ ಯೋಜನೆ ಬಂದ್ಬಿಟ್ಟು ಸ್ವಾವಲಂಬಿ ಸಾರಥಿ ಯೋಜನೆ ಅಡಿ ಅಂತ. ಸ್ವಾವಲಂಬಿ ಸಾರಥಿ ಯೋಜನೆ ಅಂತ. ಇದು ಮೊದಲು ಐರಾವತ ಯೋಜನೆ ಅಂತ ಇತ್ತು, ಇವಾಗ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಹೆಸರನ್ನ ಚೇಂಜ್ ಮಾಡಿದ್ದಾರೆ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ 3 ವೀಲರ್ ಅಥವಾ 4 ವೀಲರ್. ಸೊ 3 ವೀಲರ್ ಅಂತಂದ್ರೆ ಆಟೋ ಅಥವಾ 4 ವೀಲರ್ ಅಂತಂದ್ರೆ ಇಲ್ಲಿ ಕಾರು. ಸೊ ಇವೆರಡು ವಾಹನವನ್ನ ಖರೀದಿ ಮಾಡೋದಕ್ಕೆ, ಅಂದ್ರೆ ಇವೆರಡು ವಾಹನ ಅಂದ್ರೆ ಎರಡು ವಾಹನ ಅಲ್ಲ. ಸೊ ಈ ಒಂದು ವಾಹನವನ್ನ ಖರೀದಿ ಮಾಡೋದಕ್ಕೆ 4 ಲಕ್ಷ ರೂಪಾಯಿವರೆಗಿನ ಸಹಾಯಧನ ಅಂದ್ರೆ ಸಬ್ಸಿಡಿ ಸಿಗುತ್ತೆ ಸರ್ಕಾರದಿಂದ. ಸೊ ಇದನ್ನು ನೀವು ರಿಟರ್ನ್ ಕಟ್ಟುವಂತಹ ಅವಶ್ಯಕತೆ ಇರೋದಿಲ್ಲ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಸಾಲ ಮತ್ತೆ ಸಬ್ಸಿಡಿ ಎಷ್ಟೆಷ್ಟು ಸಿಗುತ್ತೆ, ಅರ್ಹತೆ ಏನೇನು, ದಾಖಲೆಗಳು ಏನೇನು ಬೇಕಾಗುತ್ತೆ, ಅರ್ಜಿಯನ್ನ ಸಲ್ಲಿಸೋದಕ್ಕೆ, ಅರ್ಜಿಯನ್ನ ಎಲ್ಲಿ ಮತ್ತೆ ಹೇಗೆ ಸಲ್ಲಿಸಬೇಕು, ಇದೆಲ್ಲದರ ಬಗ್ಗೆನೂ ಈ ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಅಂದ್ರೆ ತಪ್ಪದೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಮಾಡಿ. ಇದರಿಂದ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ, ಈ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ. ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ. ಓಕೆ ಸ್ನೇಹಿತರೆ, ಮೊದಲನೇದಾಗಿ ಸ್ವಾವಲಂಬಿ ಸಾರಥಿ ಯೋಜನೆ ಬಗ್ಗೆ ನೋಡೋಣ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ದುಡಿಮೆಯನ್ನ ಮಾಡೋದಕ್ಕೆ, ವಾಹನವನ್ನ ಖರೀದಿ ಮಾಡೋದಕ್ಕೆ, ದುಡಿಮೆಗೋಸ್ಕರ ವಾಹನವನ್ನ ಖರೀದಿ ಮಾಡೋದಕ್ಕೆ ಇಲ್ಲಿ 3 ವೀಲರ್ ಮತ್ತೆ 4 ವೀಲರ್ ವಾಹನವನ್ನ ಖರೀದಿ ಮಾಡೋದಕ್ಕೆ ಸಾಲ ಮತ್ತೆ ಸಬ್ಸಿಡಿ ಸರ್ಕಾರದಿಂದ ಸಿಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು 4 ಲಕ್ಷ ರೂಪಾಯಿವರೆಗೂ ಇಲ್ಲಿ ಸಬ್ಸಿಡಿ ಸಿಗುತ್ತೆ. 4 ಲಕ್ಷ ರೂಪಾಯಿವರೆಗೂ ಸಬ್ಸಿಡಿ ಸಿಗುತ್ತೆ. ಮತ್ತೆ ಇಲ್ಲಿ 75% ವರೆಗೂ ಇಲ್ಲಿ ಸಬ್ಸಿಡಿ ಸಿಗುತ್ತೆ. ಇಲ್ಲಿ 4 ಲಕ್ಷ ರೂಪಾಯಿ ಹಾಗೇನೆ 75% ಯಾವ ರೀತಿ ಸಿಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಸುಮ್ನೆ ಇವಾಗ ಎಕ್ಸಾಂಪಲ್ಗೆ ನಿಮ್ಗೆ ಇಲ್ಲಿ 5 ಲಕ್ಷ ರೂಪಾಯಿ ನಿಮ್ಮ ಒಂದು ವೆಹಿಕಲ್ ಸಾಲ ಆದ್ರೆ 75% ಸಬ್ಸಿಡಿ ಸಿಗುತ್ತೆ. ಸೊ ಅದೇ ರೀತಿಯಾಗಿ ನಿಮ್ಮ ಒಂದು ವೆಹಿಕಲ್ ಲೋನ್ ಏನಾದ್ರು ಅಂದ್ರೆ ಸಾಲ ಏನಾದ್ರು 10 ಲಕ್ಷ ರೂಪಾಯಿ ಇದ್ರೆ ಸೊ ಗರಿಷ್ಠವಾಗಿ ನಿಮ್ಗೆ 4 ಲಕ್ಷ ರೂಪಾಯಿ ನಿಮ್ಗೆ ಸಬ್ಸಿಡಿ ಸಿಗುತ್ತೆ. ಇನ್ನು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು ಅಂತಂದ್ರೆ ಇಲ್ಲಿ ನಿಮ್ಮ ಒಂದು ಸಾಲ ಅಂದ್ರೆ ನೀವು ತಗೊಳ್ಳುವಂತಹ ವಾಹನದ ಸಾಲ ಏನಾದ್ರು 5 ಲಕ್ಷ ರೂಪಾಯಿ ಒಳಗಡೆ ಇದ್ರೆ, 5 ಲಕ್ಷ ರೂಪಾಯಿ ಒಳಗಡೆ ಇದ್ರೆ ನಿಮ್ಗೆ ಅವಾಗ 75% ಸಬ್ಸಿಡಿ ಅಪ್ಲೈ ಆಗುತ್ತೆ. ಸೊ ಓಕೆನಾ, 75% ಸಬ್ಸಿಡಿ ಅಪ್ಲೈ ಆಗುತ್ತೆ. ಇನ್ ಕೇಸ್ ನೀವು ತಗೊಳ್ಳುವಂತಹ ವೆಹಿಕಲ್ ಅಂದ್ರೆ ನಿಮ್ಮ ಒಂದು ಬ್ಯಾಂಕಿನ ಸಾಲ ಏನಾದ್ರು 5 ರಿಂದ 6 ಲಕ್ಷದ ಮೇಲೆ ಇದ್ರೆ ಅಥವಾ 5 ಲಕ್ಷದ ಮೇಲೆ ಇದ್ರೆ ಸೊ ನಿಮ್ಗೆ ಅವಾಗ ಗರಿಷ್ಠವಾಗಿ 4 ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಅವಾಗ ನಿಮ್ಗೆ 75% ಸಬ್ಸಿಡಿ ಅಪ್ಲೈ ಆಗೋದಿಲ್ಲ. ಸೊ ನೆಕ್ಸ್ಟ್ ಯಾವ ರೀತಿಯಾದಂತಹ ವಾಹನವನ್ನ ಖರೀದಿ ಮಾಡಬಹುದು ಅಂದ್ರೆ ಎಂತಹ ವಾಹನಗಳನ್ನ ಖರೀದಿ ಮಾಡಬಹುದು ನೋಡಿ. ಆ ಒಂದು ವಾಹನ ನೀವು ದುಡಿಮೆ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡಬೇಕು. ಸೊ ವೈಟ್ ಬೋರ್ಡ್ ಸಿಗೋದಿಲ್ಲ, ಇಲ್ಲಿ ಯೆಲ್ಲೋ ಬೋರ್ಡ್ ವೆಹಿಕಲ್ ನಿಮ್ಗೆ ಸಿಗುತ್ತೆ. ಸರಕು ವಾಹನ ಅಂದ್ರೆ ಟಾಟಾ ಎಸ್, ಸೊ ಈ ರೀತಿಯಾಗಿರುವಂತಹ ಗೂಡ್ಸ್ ವೆಹಿಕಲ್ ಅನ್ನ ಖರೀದಿ ಮಾಡೋದಕ್ಕೂ ಕೂಡ ನಿಮ್ಗೆ ಇಲ್ಲಿ ಸಬ್ಸಿಡಿ ಮತ್ತೆ ಲೋನ್ ಸಿಗುತ್ತೆ. ಹಾಗೆ 3 ವೀಲರ್ಗೂ ಕೂಡ ಇಲ್ಲಿ ಸಬ್ಸಿಡಿ ಮತ್ತೆ ಲೋನ್ ಸಿಗುತ್ತೆ. ಸಾಲ ಮತ್ತೆ ಸಹಾಯಧನ ಸಿಗುತ್ತೆ. ಅದು ಬಾಡಿಗೆ ಉದ್ದೇಶ ಆಗಿರ್ಬೇಕು, ಅಂದ್ರೆ ನೀವು ದುಡಿಮೆ ಮಾಡೋದಕ್ಕೆ ಆ ಒಂದು ವಾಹನವನ್ನ ಖರೀದಿ ಮಾಡಬೇಕು. ನೆಕ್ಸ್ಟ್ ಟ್ಯಾಕ್ಸಿ, ಓಲಾ, ಊಬರ್ ಈ ರೀತಿಯಾಗಿರುವಂತಹ ಟ್ಯಾಕ್ಸಿ ಸರ್ವಿಸ್ ಅನ್ನ ಅಥವಾ ಕ್ಯಾಬ್ ಸರ್ವಿಸ್ ಅನ್ನ ಕೊಡೋದಕ್ಕೆ ಸೊ ನೀವು ಆ ಒಂದು ವೆಹಿಕಲ್ ನ ಅಂದ್ರೆ ದುಡಿಮೆಗೆ ನೀವು ಆ ಒಂದು ವೆಹಿಕಲ್ ಅನ್ನ ಯೂಸ್ ಮಾಡೋದಕ್ಕೆ ನಿಮ್ಗೆ ಸಾಲ ಮತ್ತೆ ಸಬ್ಸಿಡಿ ಸಿಗುತ್ತೆ. ಗರಿಷ್ಠವಾಗಿ ನಿಮ್ಗೆ 4 ಲಕ್ಷ ರೂಪಾಯಿವರೆಗೂ ನಿಮ್ಗೆ ಸಹಾಯಧನ ಅಂದ್ರೆ ಸಬ್ಸಿಡಿ ಸಿಗುತ್ತೆ. ಅಂದ್ರೆ ಆ ಒಂದು ಅಮೌಂಟ್ ಅನ್ನು ನೀವು ಮರುಪಾವತಿ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ನಿಗಮದ ಕಡೆಯಿಂದ ಅಂದ್ರೆ ಸರ್ಕಾರದ ಕಡೆಯಿಂದ ಸೊ ನಿಮ್ಮ ಪರವಾಗಿ ಆ ಒಂದು ಹಣವನ್ನ ಬ್ಯಾಂಕಿಗೆ ಕೊಡ್ತಾರೆ. ಸೊ ಇದಕ್ಕೆ ಅರ್ಹತೆ ಮತ್ತೆ ದಾಖಲೆಗಳು, ಎಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು, ಕೊನೆಯ ದಿನಾಂಕ ಯಾವಾಗ ಅಂತ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇನ್ನೊಂದು ಯೋಜನೆ ಇರುವಂತದ್ದು. ಸೊ ಆ ಒಂದು ಯೋಜನೆ ಬಗ್ಗೆನೂ ಕೂಡ ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಸ್ವಂತ ವ್ಯಾಪಾರ ಅಥವಾ ಉದ್ಯಮಕ್ಕೆ ಸಾಲ ಮತ್ತೆ ಸಬ್ಸಿಡಿ ಸಿಗುತ್ತೆ ಈ ಒಂದು ಯೋಜನೆ ಅಡಿಯಲ್ಲಿ, ಅಂದ್ರೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ. ಇದು ಎರಡನೇ ಯೋಜನೆ. ಸೊ ಮೊದಲನೇದಾಗಿ ಬ್ಯಾಂಕ್ ಸಾಲದ ಮೊದಲನೇ 2 ರೀತಿಯಾಗಿ ಸಿಗುತ್ತೆ ಈ ಒಂದು ಯೋಜನೆ ಅಡಿಯಲ್ಲಿ. ಸ್ವಂತ ವ್ಯಾಪಾರ ಅಥವಾ ಉದ್ಯಮವನ್ನ ಮಾಡೋದಕ್ಕೆ ಇಲ್ಲಿ ಬ್ಯಾಂಕ್ ಸಾಲದ 20% ಸಹಾಯಧನ ಅಥವಾ ಗರಿಷ್ಠ 1 ಲಕ್ಷ ರೂಪಾಯಿ ಸಹಾಯಧನ ಸಿಗುತ್ತೆ. ಉದಾಹರಣೆಗೆ ನೀವು ನೋಡ್ತಿರ್ಬೋದು, ಈ 1 ಲಕ್ಷ ರೂಪಾಯಿ ಸಾಲ ಮಾಡಿದ್ರೆ ನಿಮ್ಗೆ 20,000 ರೂಪಾಯಿ ಸಬ್ಸಿಡಿ ಅಂದ್ರೆ ಸಹಾಯಧನ ಸಿಗುತ್ತೆ. 5 ಲಕ್ಷ ರೂಪಾಯಿ ಸಾಲ ಮಾಡಿದ್ರೆ ನಿಮ್ಗೆ ಇಲ್ಲಿ 1 ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಸೊ ಅದೇ ರೀತಿಯಾಗಿ 5 ಲಕ್ಷದ ಮೇಲೆ ನೀವೇನಾದ್ರೂ ಸಾಲ ಮಾಡಿದ್ರೆ ನಿಮ್ಗೆ ಗರಿಷ್ಠವಾಗಿ 5 ಲಕ್ಷದ ಮೇಲೆ ನೀವು ಎಷ್ಟೇ ಸಾಲ ಮಾಡಿದ್ರು ಕೂಡ ನಿಮ್ಗೆ 1 ಲಕ್ಷ ರೂಪಾಯಿ ಮಾತ್ರ ಸಬ್ಸಿಡಿ ಸಿಗುತ್ತೆ. ಯಾಕಂದ್ರೆ ಇಲ್ಲಿ ಗರಿಷ್ಠ 1 ಲಕ್ಷ ರೂಪಾಯಿವರೆಗೂ ಮಾತ್ರ ಇಲ್ಲಿ ಸಬ್ಸಿಡಿ ಸಿಗುತ್ತೆ ಅಂತ ಇಲ್ಲಿ ಒಂದು ಕ್ಯಾಪಿಂಗ್ ಕೊಟ್ಟಿದ್ದಾರೆ.
ಸೊ ಇದ್ರ ಮೇಲೆ ನಿಮ್ಗೆ ಸಬ್ಸಿಡಿ ಸಿಗೋದಿಲ್ಲ. ಸೊ ಓಕೆನಾ. ಸೊ ಇದು 20% ಅಂದ್ರೆ 20% ಸಹಾಯಧನ ಸಿಗುವಂತಹ ಯೋಜನೆ. ಇನ್ನು ಎರಡನೇ ರೀತಿಯಾಗಿ ನಿಮ್ಗೆ ಇಲ್ಲಿ 70% ವರೆಗೂ ಅಂದ್ರೆ 70% ವರೆಗೂ ಇಲ್ಲಿ ನಿಮ್ಗೆ ಸಹಾಯಧನ ಸಿಗುತ್ತೆ ಅಂದ್ರೆ ಸಬ್ಸಿಡಿ ಸಿಗುತ್ತೆ. ಸೊ ಎಕ್ಸಾಂಪಲ್ ಗೆ ಹೇಳ್ಬೇಕು ಅಂತಂದ್ರೆ 70% ಸಬ್ಸಿಡಿ ಸಿಗುತ್ತೆ. ಹಾಗೇನೆ ಗರಿಷ್ಠವಾಗಿ 2 ಲಕ್ಷ ರೂಪಾಯಿ ಇಲ್ಲಿ ಸಬ್ಸಿಡಿ ಅಂದ್ರೆ ಸಹಾಯಧನ ಸಿಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಿರ್ಬೋದು, ಉದಾಹರಣೆಗೆ ಎಕ್ಸಾಂಪಲ್ ಗೆ ನೋಡೋದಾದ್ರೆ ನೀವೇನಾದ್ರೂ 2 ಲಕ್ಷ ರೂಪಾಯಿ ಸಾಲ ಮಾಡಿದ್ರೆ ಸೊ ಅದರಲ್ಲಿ 1.40 ಲಕ್ಷ ಅಂದ್ರೆ 1,40,000 ರೂಪಾಯಿ ನಿಮ್ಗೆ ಸಬ್ಸಿಡಿ ಸಿಗುತ್ತೆ. ಸೊ 2 ಲಕ್ಷ ಸಾಲದಲ್ಲಿ. ಸೊ ಅದೇ ರೀತಿಯಾಗಿ 5 ಲಕ್ಷ ರೂಪಾಯಿ ಏನಾದ್ರು ನೀವು ಸಾಲ ಮಾಡಿದ್ರೆ ನಿಮ್ಗೆ ಇಲ್ಲಿ 3,50,000 ರೂಪಾಯಿ ನಿಮ್ಗೆ ಸಬ್ಸಿಡಿ ಅಂದ್ರೆ ಸಹಾಯಧನ ಸಿಗುತ್ತೆ. ಇನ್ನು ಉಳಿದಂತಹ ಹಣವನ್ನು ಮಾತ್ರ ಬ್ಯಾಂಕ್ ಮೂಲಕ ಸೊ ಸಾಲದ ರೂಪದಲ್ಲಿ ನೀವು ಮರುಪಾವತಿ ಮಾಡ್ಬೇಕಾಗಿರುತ್ತೆ. ಸ್ವಂತ ಉದ್ಯಮ ಅಥವಾ ವ್ಯಾಪಾರವನ್ನ ಮಾಡ್ಬೇಕು ಅಂತ ಅನ್ಕೊಂಡವ್ರಿಗೆ ಸೊ ಇದು ಒಂದು ಉತ್ತಮ ಯೋಜನೆ ಅಂತಾನೆ ಹೇಳ್ಬೋದು. ಇಲ್ಲಿ 2 ರೀತಿಯಾಗಿದೆ. ಸೊ ಈ ಒಂದು 30% ಮತ್ತೆ ಇಲ್ಲಿ 70% ಸಬ್ಸಿಡಿ ಏನಿದೆ, ನೀವು ತಗೊಳ್ಳುವಂತಹ ಅಮೌಂಟ್ ಮತ್ತೆ ನೀವು ಮಾಡುವಂತಹ ಉದ್ಯಮ ಅಥವಾ ವ್ಯಾಪಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಬ್ಯಾಂಕ್ನವರು ಡಿಸೈಡ್ ಮಾಡ್ತಾರೆ. ನೀವು ಯೋಜನೆಗೆ ಅರ್ಜಿ ಸಲ್ಲಿಸಿದ ನಂತರ ಯಾವುದಕ್ಕೆ ನೀವು ಅರ್ಹರಾಗ್ತೀರಾ ಅನ್ನೋದು ನಿಮ್ಗೆ ಆ ಬಳಿಕ ಗೊತ್ತಾಗುತ್ತೆ. ನೆಕ್ಸ್ಟ್ ಈ ಎರಡೂ ಯೋಜನೆಗಳಿಗೆ ಅಂದ್ರೆ ಇಲ್ಲಿ ಸ್ವಂತ ವ್ಯಾಪಾರ ಅಥವಾ ಉದ್ಯಮಕ್ಕೆ ಸಾಲ ಮತ್ತೆ ಸಬ್ಸಿಡಿ ಸಿಗುವಂತಹ ಯೋಜನೆ ಮತ್ತೆ ಸ್ವಾವಲಂಬಿ ಸಾರಥಿ ಯೋಜನೆ ಅಂದ್ರೆ ಈ ಒಂದು 4 ವೀಲರ್ ಅಥವಾ 3 ವೀಲರ್ ಖರೀದಿ ಮಾಡೋದಕ್ಕೆ ಸಾಲ ಮತ್ತೆ ಸಬ್ಸಿಡಿ ಸಿಗುತ್ತೆ. ಈ ಎರಡೂ ಯೋಜನೆಗೂ ಸಾಮಾನ್ಯ ಅರ್ಹತೆಗಳು ಇರುತ್ತೆ. ಇಲ್ಲಿ ಕರ್ನಾಟಕದ ರಾಜ್ಯದ ಕಾಯಂ ನಿವಾಸಿ ಆಗಿರ್ಬೇಕು ಅಂದ್ರೆ ಕರ್ನಾಟಕದಲ್ಲಿ ಅವ್ರು ಇರ್ಬೇಕಾಗುತ್ತೆ. ಮತ್ತೆ ಅರ್ಜಿದಾರರು ಕುಟುಂಬದ ಅವಲಂಬಿತ ಯಾವುದೇ ಸದಸ್ಯರು ಈ ಹಿಂದೆ ನಿಗಮದ ಸೌಲಭ್ಯ ಪಡೆದಿದ್ದಲ್ಲಿ ಅಂತಹ ಫಲಾನುಭವಿಗಳು ಅರ್ಹರಾಗಿರೋದಿಲ್ಲ. ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಈ ಹಿಂದೆ ಈ ಒಂದು ಯೋಜನೆ ಅಡಿಯಲ್ಲಿ ಯಾವ್ದಾದ್ರು ಸೌಲಭ್ಯವನ್ನ ಪಡೆದಿದ್ರೆ ಅಂತವರಿಗೆ ಮತ್ತೆ ಈ ಒಂದು ಸೌಲಭ್ಯ ಸಿಗೋದಿಲ್ಲ. ನೆಕ್ಸ್ಟ್ ಅರ್ಜಿದಾರರು ಕುಟುಂಬದ ಅವಲಂಬಿತ ಅಥವಾ ಯಾವುದೇ ಸದಸ್ಯರು ಸರ್ಕಾರಿ ಅಥವಾ ಅರೆ ಸರ್ಕಾರಿ ನೌಕರಿಯಲ್ಲಿರಬಾರದು. ನೆಕ್ಸ್ಟ್ ವಯಸ್ಸಿನ ಮಿತಿ ನೋಡಿದ್ರೆ 21 ವರ್ಷದಿಂದ 50 ವರ್ಷದ ಒಳಗಡೆ ಇರಬೇಕಾಗುತ್ತೆ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ. ನೆಕ್ಸ್ಟ್ ವಾರ್ಷಿಕ ಆದಾಯ ಗ್ರಾಮೀಣ ಪ್ರದೇಶದವರು ಆಗಿದ್ರೆ 1.5 ಲಕ್ಷದ ಒಳಗಡೆ ಇರಬೇಕಾಗುತ್ತೆ. ಸೊ ನೆಕ್ಸ್ಟ್ ನಗರ ಪ್ರದೇಶಗಳಲ್ಲಿ ನೀವೇನಾದ್ರೂ ಇದ್ರೆ 2 ಲಕ್ಷ ರೂಪಾಯಿ ಒಳಗಡೆ ಇರಬೇಕಾಗುತ್ತೆ ನಿಮ್ಮ ಒಂದು ಕುಟುಂಬದ ವಾರ್ಷಿಕ ಆದಾಯ. ನೆಕ್ಸ್ಟ್ ಅರ್ಹತೆ ಗೊತ್ತಾಯ್ತು. ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕೆ ದಾಖಲೆಗಳು ಏನೇನ್ ಬೇಕು ಅಂತ ನೋಡೋಣ. ಮೊದಲನೇದಾಗಿ ಭಾವಚಿತ್ರ ಬೇಕಾಗುತ್ತೆ ಅಂದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ನೆಕ್ಸ್ಟ್ ಜಾತಿ ಪತ್ರ ಮತ್ತೆ ಆದಾಯ ಪ್ರಮಾಣ ಪತ್ರ ಅಂದ್ರೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದರಲ್ಲಿ ಇರುವಂತಹ RD ನಂಬರ್ ಬೇಕಾಗುತ್ತೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ. ನೆಕ್ಸ್ಟ್ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಸೊ ಅದಾದ್ಮೇಲೆ ಬ್ಯಾಂಕ್ ಪಾಸ್ಬುಕ್ ಅಂದ್ರೆ ಬ್ಯಾಂಕ್ ಅಕೌಂಟಿನ ಒಂದು ಪಾಸ್ಬುಕ್ ಬೇಕಾಗುತ್ತೆ. ಸೊ ನೆಕ್ಸ್ಟ್ ವಾಹನ ಪರವಾನಿಗೆ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತೆ. ಅಂದ್ರೆ ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತೆ. ಮತ್ತೆ ವೆಹಿಕಲ್ ಕೊಟೇಶನ್ ಬೇಕಾಗುತ್ತೆ. ಸೊ ಓಕೆನಾ, ವೆಹಿಕಲ್ ಕೊಟೇಶನ್ ಬೇಕಾಗುತ್ತೆ. ನೆಕ್ಸ್ಟ್ ರೇಷನ್ ಕಾರ್ಡ್ ಬೇಕಾಗುತ್ತೆ. ಸೊ ಓಕೆನಾ, ಇಷ್ಟು ಡಾಕ್ಯುಮೆಂಟ್ಸ್ ಗಳಿದ್ರೆ ಸಾಕು ಈ ಎರಡು ಯೋಜನೆಗಳಿಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ನೀವೇನಾದ್ರೂ ಸ್ವಂತ ವ್ಯಾಪಾರ ಅಥವಾ ಉದ್ಯಮಕ್ಕೆ ಸಾಲ ಮತ್ತು ಸಬ್ಸಿಡಿ ಯೋಜನೆಗೆ ಈ ಯೋಜನೆಗೆ ನೀವೇನಾದ್ರೂ ಅರ್ಜಿಯನ್ನ ಸಲ್ಲಿಸ್ತೀರಾ ಅಂತಂದ್ರೆ ಸೊ ನಿಮ್ಗೆ ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಮತ್ತೆ ಇಲ್ಲಿ ವೆಹಿಕಲ್ ಕೊಟೇಶನ್ ಬೇಕಾಗೋದಿಲ್ಲ. ಇಲ್ಲಿ ವೆಹಿಕಲ್ ಕೊಟೇಶನ್ ಏನು ಅಂತ ನಿಮ್ಗೆ ಹೇಳೋದು ಮರ್ತೆ. ಇಲ್ಲಿ ವೆಹಿಕಲ್ ಕೊಟೇಶನ್ ಏನು ಅಂತಂದ್ರೆ ನೀವು 4 ವೀಲರ್ ಅಥವಾ 3 ವೀಲರ್ ಏನು ಯಾವ್ದನ್ನ ಖರೀದಿ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಲ್ಲ ಆ ವೆಹಿಕಲ್ ನ ಬೆಲೆ ಅಂದ್ರೆ ಒಂದು ವಾಹನದ ಬೆಲೆ, ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕು, ಸೊ EMI ಲಿ ತಗೊಂಡ್ರೆ ಸೊ ತಿಂಗಳಿಗೆ ಎಷ್ಟು ಬರುತ್ತೆ, ಸೊ ಹಾಗೆ ಎಷ್ಟು ತಿಂಗಳು ಕಟ್ಟಬೇಕು, ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕು, ಸೊ ಇದ್ರ ಬಗ್ಗೆ ಎಲ್ಲ ಒಂದು ಕೊಟೇಶನ್ ಶೋರೂಮ್ ಗಳಲ್ಲಿ ಕೇಳಿದ್ರೆ ನೀವು ಯಾವ ಒಂದು ವೆಹಿಕಲ್ ಅನ್ನು ತಗೊಳ್ಬೇಕು ಅಂತ ಇರ್ತೀರಲ್ಲ ಆ ಒಂದು ವೆಹಿಕಲ್ ಶೋರೂಮ್ ಅಲ್ಲಿ ಕೇಳಿದ್ರೆ ಕೊಟೇಶನ್ ಅನ್ನ ಕೊಡ್ತಾರೆ. ನೆಕ್ಸ್ಟ್ ಎಲ್ಲಿ ಮತ್ತೆ ಹೇಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ನೋಡೋಣ. ಆನ್ಲೈನ್ ಮುಖಾಂತರ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸೇವಾ ಸಿಂಧು ಪೋರ್ಟಲ್ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ ಮುಖಾಂತರ ಅಲ್ಲಿರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿನ ಸಲ್ಲಿಸಬಹುದು. ಸೊ ನೀವು ಸ್ವತಃ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಮುಖಾಂತರ ಸ್ವತಃವಾಗಿ ನೀವು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಕೂಡ ಅವಕಾಶವನ್ನ ಕೊಟ್ಟಿದ್ದಾರೆ. ಅಥವಾ ನೀವು ಸೇವಾ ಕೇಂದ್ರಗಳಲ್ಲೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಗ್ರಾಮ 1, ಕರ್ನಾಟಕ 1 ಮತ್ತೆ ಬೆಂಗಳೂರು 1 ಕೇಂದ್ರಗಳಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ ಕೇಸ್ ಅರ್ಜಿಯನ್ನ ಸಲ್ಲಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಏನಾದ್ರು ವಿಡಿಯೋ ಬೇಕು ಅಂತಂದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಅದ್ರ ಬಗ್ಗೆ ಒಂದು ಸಪರೇಟ್ ಆಗಿ ವಿಡಿಯೋವನ್ನ ಮಾಡ್ತೀನಿ. ನೆಕ್ಸ್ಟ್ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವಾಗ ಅಂತ ನೋಡೋದಾದ್ರೆ ಅಕ್ಟೋಬರ್ 10ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ. ಅಂದ್ರೆ 10/10/2024ನೇ ತಾರೀಕು. ನೆಕ್ಸ್ಟ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ನೋಡೋದಾದ್ರೆ ಅಂದ್ರೆ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅಂತ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಸೊ ನೀವು SC ST ಸಹಾಯವಾಣಿ ಅಂತ ಇದೆ. ಈ ಒಂದು ಸಹಾಯವಾಣಿಗೆ ನೀವು ಕಾಲ್ ಮಾಡಬಹುದು.
9482300400 ಈ ಒಂದು ಹೆಲ್ಪ್ ಲೈನ್ಗೆ ನೀವು ಕಾಲ್ ಮಾಡಿ ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನ ಪಡ್ಕೋಬಹುದು. ಓಕೆ ಸ್ನೇಹಿತರೆ, ಇದಿಷ್ಟು ಈ ಒಂದು ಯೋಜನೆ ಬಗ್ಗೆ ಆಗಿತ್ತು. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಏನೇ ಡೌಟ್ಸ್ ಇದ್ರು ಕಾಮೆಂಟ್ ಮಾಡಿ ತಿಳಿಸಿ, ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ, ಈ ಒಂದು ಇನ್ಫಾರ್ಮೇಶನ್ ಅನ್ನ ಅಂದ್ರೆ ಈ ಒಂದು ವಿಡಿಯೋವನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಇದುವರೆಗೂ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.